ಉತ್ತರ ಕನ್ನಡ ಭಾಗದಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಜಿಟಿ ಜಿಟಿ ಅಂತ ಮಳೆ ಸುರಿತಾ ಇದೆ. ಮೇಘನಾದಕ್ಕೆ ಸಮುದ್ರದ ಅಲೆಗಳು ನಾಟ್ಯವಾಡುತ್ತಿವೆ. ಆದ್ರೆ ಸಮುದ್ರದ ಅಲೆಗಳ ಜೊತೆ ಕಸದ ರಾಶಿ ದಡಕ್ಕೆ ಅಪ್ಪಳಿಸುತ್ತಿದೆ. ಇಡೀ ಸಮುದ್ರದ ಸೌಂದರ್ಯವನ್ನೇ ಹಾಳು ಮಾಡಿದೆ. ಕಸದ ತೊಟ್ಟಿಯಾದ ರವೀಂದ್ರನಾಥ್ ಟ್ಯಾಗೋರ್ ಕಡಲು. ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿಗೆ ಬೇಸತ್ತ ಪ್ರವಾಸಿಗರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿದಿದೆ. ಮಳೆಯ ಆರ್ಭಟಕ್ಕೆ ಒಣಕಟ್ಟಿಗೆಗಳು, ಕಾಡಿನ ಕಸಗಳು ಸಮುದ್ರ ಸೇರಿವೆ. ಅಲೆಗಳ ಜೊತೆ ಕಡಲ ತೀರಕ್ಕೆ ಬಂದು ಅಪ್ಪಳಿಸಿವೆ. ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರ ಕಡಲ ತಡಿಗಳು ಕಸದ ತೊಟ್ಟಿಯಂತಾಗಿದೆ. ಕಡಲ ತೀರದಲ್ಲಿ ಎಂಜಾಯ್ ಮಾಡೋದಕ್ಕೆ ಅಂತಾನೆ ಬರೋ ಪ್ರವಾಸಿಗರು ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ ಕಂಡು ಅಸಹ್ಯ ಪಡುವಂತಾಗಿದೆ. ಹೀಗಾಗಿ ಪ್ರವಾಸಿಗರು ಸಮುದ್ರ ತೀರವನ್ನ ಸ್ವಚ್ಛವಾಗಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ರವೀಂದ್ರನಾಥ್ ಠಾಗೂರ್ ಬೀಚ್ ನೋಡಕ್ಕೆ ಎಷ್ಟು ಸುಂದರವಾಗಿದೆ. ಇಲ್ಲೆಲ್ಲ ಕಪ್ಪು ಚುಕ್ಕಿ ಥರ ಎಷ್ಟೊಂದು ಗಲೀಜಾಗಿದೆ. ಪ್ಲೀಸ್ ಇದನ್ನ ಕ್ಲೀನ್ ಮಾಡಿಸ್ರಿ. ಪ್ರವಾಸಿಗರೆಲ್ಲ ಬರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಸುಂದರವಾಗಿ ಬೀಚ್ ಕಾಣ್ತಾ ಇದೆ. ಬಟ್ ಇದೆಲ್ಲ ತುಂಬ ಗಲೀಜಾಗಿದೆ. ದಯವಿಟ್ಟು ಮುನ್ಸಿಪಾಲ್ಟಿಯವರು ಅಥವಾ ಯಾರೋ ಇದಕ್ಕೆ ಸಂಬಂಧಪಟ್ಟವರು ಕ್ಲೀನ್ ಮಾಡಿಸಿ. ನಮಗೂ ನೋಡಕ್ಕೆ ಇನ್ನೂ ತುಂಬ ಖುಷಿಯಾಗುತ್ತೆ. ಒಂದೆಡೆ ಕಡಲ ತಡಿಯಲ್ಲಿ ಕಸದ ರಾಶಿಗೆ ಪ್ರವಾಸಿಗರು ಬೇಸರಗೊಂಡ್ರೆ, ಇನ್ನೊಂದೆಡೆ ಸ್ಥಳೀಯರು ಕಡಲಲ್ಲಿ ಬಿದ್ದ ಉರುವಲುಗಳನ್ನ ಸಂಗ್ರಹಿಸುವಲ್ಲಿ ಬ್ಯುಸಿಯಾಗಿದ್ದಾರೆ. ಇದು ಒಲೆಗೆ ಗ್ಯಾಸ್ ಖಾಲಿ ಆದಮೇಲೆ ಅಡುಗೆ ಮಾಡ್ತಾರೆ, ಸ್ವಲ್ಪ ನೀರು ಕಾಸ್ತಾರೆ. ಈಗ ಲೇಟ್, ಇದು ಒಣಗಿಲ್ಲ, ಸರಿ ಲೇಟ್ ಉಂಟು. ಮತ್ತು ಒಂದು ತಿಂಗಳು ಆಗಬೇಕು. ಅದು ರಾಶಿ ರಾಶಿ ವರ್ಷ ಬರ್ತದೆ. ಇಲ್ಲ, ಒಂದ್ಸಲ ವರ್ಷ ಒಂದೇ ಸಲ. ಸಮುದ್ರ ಯಾವುದೇ ವಸ್ತುಗಳನ್ನ ತನ್ನಲ್ಲಿ ಇಟ್ಟುಕೊಳ್ಳಲ್ಲ ಎಂಬುದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಇನ್ನಾದ್ರೂ ಜನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ಪೋಷಕರು ಶಾಲೆಯ ಕಟ್ಟಡದ ವಿಚಾರವಾಗಿ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಮುಂದೆ. ಯಾಕೆ ಅಂತಂದರೆ ಮಕ್ಕಳು ಹೋಗುವಂಥ ಶಾಲೆಯ ಕಟ್ಟಡಗಳು ಸರಿಯಾಗಿ ಇದೆಯಾ ಇಲ್ವಾ ಅಂತೇಳಿ ಪರಿಶೀಲನೆ ಮಾಡಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿ ಒಂದು ಶಾಲೆಯ ದುಸ್ಥಿತಿಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಎದೆ ಜೆಲ್ಲನ್ನುತ್ತೆ. ಶಿಥಿಲಾವಸ್ಥೆಯಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿಯೇ ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ಗ್ರಾಮದ ಶಾಲೆಯ ದುಸ್ಥಿತಿ ಇದು. ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಹುತೇಕ ಕೊಠಡಿಗಳು ಶಿಥಿಲಗೊಂಡಿದೆ. 1ನೇ ತರಗತಿಯಿಂದ 7ನೇ ತರಗತಿವರೆಗೆ 182 ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ. ಸತತವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಶಾಲೆಯ ಕಟ್ಟಡ ಬೀಳುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ನೋಡಿ ದೃಶ್ಯಾವಳಿಯಲ್ಲಿ ಜೇವರ್ಗಿ ಗ್ರಾಮದ ಶಾಲೆಯೊಂದರ ದುಸ್ಥಿತಿ ನೋಡಿ. ಯಾವಾಗ ಬೀಳುತ್ತೋ ಹೇಳೋಕ್ಕಾಗಲ್ಲ. ನಿರಂತರವಾಗಿ ಮಳೆ ಸುರಿತಾ ಇದೆ. ಮೇಲ್ಛಾವಣಿಯನ್ನು ಗಮನಿಸ್ತಾ ಇದ್ವಿ. ಅಲ್ಲಿನ ಶಿಥಿಲಾವಸ್ಥೆ ಆಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ 182 ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಅಷ್ಟೂ ಜನ ಮಕ್ಕಳು ಆ ಶಾಲೆಯಲ್ಲಿರ್ತಾರೆ. ಶಾಲೆ ನಡೆಯುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ? ಅದು ಅಂತೂ ಮುಲಿ ಛಾವಣಿ ಮೇನ್ ಒಂದು ತಾಲೂಕದಾಗ ಭಾಳ ಹಿಂಗೆ. ಆಂಧ್ರದ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಕರ್ನಾಟಕದ ಗಡಿ ಭಾಗದಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ನೋಡಿ, ಎಲ್ಲೋ ಮಳೆ ಆದರೆ ಇನ್ನೆಲ್ಲೋ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ಕರ್ನಾಟಕದ ಗಡಿ ಗ್ರಾಮಗಳಲ್ಲಿ ಈಗ ನೆರೆಯ ಪರಿಸ್ಥಿತಿ ಆವರಿಸಿಕೊಂಡಿದೆ.
ಸಾವಿರಾರು ಎಕರೆಯಲ್ಲಿ ಬೆಳೆದಂಥ ಬೆಳೆ ನೀರು ಪಾಲಾಗಿದೆ. ಬಳ್ಳಾರಿ ತಾಲೂಕಿನ ತಮ್ರಳ್ಳಿ, ಜಾಲಿಹಾಳ್, ನಾಗಿನಹಳ್ಳಿ, ಗೋನಾಳ ಗ್ರಾಮ ಸೇರಿ ವಿವಿಧ ಗಡಿ ಗ್ರಾಮಗಳಲ್ಲಿ ನೆರೆ ಬಂದಿದೆ. ಆಂಧ್ರದಲ್ಲಿ ಸುರಿತಾ ಇರುವಂಥ ಮಳೆಗೆ ರಾಜ್ಯದ ರೈತ ಕಂಗಾಲಾಗಿದ್ದಾನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಇಲ್ಲಿ ಯಾವ ರೀತಿಯಾಗಿ ರಸ್ತೆಯನ್ನು ದಾಟುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬೈಕ್ಗಳನ್ನು ತಳ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಸಾಕಷ್ಟು ಎಕರೆಯಲ್ಲಿ ಬೆಳೆದಂಥ ಒಂದು ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬಳ್ಳಾರಿ ರೈತರಿಗೆ ಒಂದಾದ್ರ ಮೇಲೆ ಒಂದೊಂದು ಸಂಕಷ್ಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಷ್ಟು ದಿನ ಸಾಕಷ್ಟು ಮಳೆಯಿಂದ ರೈತರು ಕಂಗಾಲಾಗಿದ್ದರು. ಇದೀಗ ಆಂಧ್ರ ಭಾಗದಲ್ಲಿ ಸುರಿತಾ ಇರತಕ್ಕಂಥ ಮಳೆಗೆ ಬಳ್ಳಾರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಾಕಷ್ಟು ಅನಾಹುತ ಆಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿ ತಾಲೂಕಿನ ಜಾಲಿಹಾಳ್ ಗ್ರಾಮದಲ್ಲಿರ್ತಕ್ಕಂಥ ಕಟ್ರಳ್ಳ ಅನ್ನುವ ಒಂದು ಹಳ್ಳದಲ್ಲಿದ್ದೇನೆ. ಯಾವ ರೀತಿಯಾಗಿ ಈ ಒಂದು ಮಳೆಗೆ ಅವಾಂತರ ಆಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದಕ್ಕೆ ಜಾಲಿಹಾಳ್ ಸಮೀಪ ಇರತಕ್ಕಂಥ ಕಟ್ರಳ್ಳ ಅಂತ ಕರೀತಾರೆ. ಸಾಕಷ್ಟು ರೈತರು ಈ ಒಂದು ಹಳ್ಳದಿಂದ ಬದುಕ್ತಾ ಇದ್ರು. ಆದರೆ ಈಗ ಯಾವ ರೀತಿ ಆಗಿದೆ ಅಂದರೆ ಅನಂತಪುರ ಜಿಲ್ಲೆಯಲ್ಲಿ, ಅಂದರೆ ಇದು ಗಡಿ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹಳ್ಳಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಂತಪುರ ಜಿಲ್ಲೆ, ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ. ಹೀಗಾಗಿ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಅಂದರೆ ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ಇದೇ ರೀತಿಯಾಗಿ ಹಳ್ಳ ಹರಿತಾ ಇರತಕ್ಕಂಥದ್ದು. ಈಗ ಒಂದಷ್ಟು ನೀರಿನ ಮಟ್ಟ ಕಡಿಮೆ ಆದರೂ ಕೂಡ ಭತ್ತದ ಗದ್ದೆಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಯಾಕಂದರೆ ಸುಮಾರು 2 ರಿಂದ 3 ಅಡಿಯಷ್ಟು ಮಣ್ಣು ಈ ಹಳ್ಳದಲ್ಲಿ ಕೊಚ್ಕೊಂಡೋಗಿದೆ. ಭತ್ತದ ಗದ್ದೆಗಳು ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರ್ತಕ್ಕಂಥ ದೃಶ್ಯವನ್ನು ನೋಡಿದರೆ ನಿಜಕ್ಕೂ ರೈತರ ಬದುಕು ಯಾವ ರೀತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡ್ರಿ, ಸಂಪೂರ್ಣವಾಗಿ ಏನು ಹಳ್ಳದ ಸೇತುವೆ ಕೂಡ ಜಲಾವೃತವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಇದು ಕೇವಲ ಈಗ ಮಳೆ ಕಡಿಮೆ ಆದರೂ ಕೂಡ ಈ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿ ಸುರಿತಾ ಇರತಕ್ಕಂಥ ಮಳೆಗೆ ಈ ರೀತಿಯಾದ ಅನಾಹುತ ಆಗಿದೆ. ಈಗಲಾದರೂ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಾಲೆಯಲ್ಲಿ ಮಕ್ಕಳು ಕಣ್ಣೀರನ್ನು ಹಾಕಿದ್ದಾರೆ. ಕಾರಣ, ತಮ್ಮ ನೆಚ್ಚಿನ ಶಿಕ್ಷಕರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಒಂದು ಕಡೆ ಮಕ್ಕಳು ಕಣ್ಣೀರನ್ನು ಹಾಕ್ತಿದ್ದಾರೆ. ಶಿಕ್ಷಕರನ್ನು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಶಾಲಾ ಮಕ್ಕಳು ಕಣ್ಣೀರನ್ನು ಹಾಕಿರುವಂಥ ಘಟನೆ ಆಗಿದೆ. ಬಿಕ್ಕಿ ಬಿಕ್ಕಿ ಹತ್ತಿರುವಂಥ ಮಕ್ಕಳು. ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ತೋಟದ ಶಾಲೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮ. ಶೋಭಾ ವಾಲೇಕರ್ ಹಾಗೂ ಬಸವರಾಜ್ ಅನ್ನೋರನ್ನು ವರ್ಗಾವಣೆ ಮಾಡಿದರು. ಇದಕ್ಕಾಗಿ ಮಕ್ಕಳು ಕಣ್ಣೀರನ್ನು ಹಾಕಿದ್ದಾರೆ. ಶಾಲೆಯಲ್ಲಿ 10 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಶಿಕ್ಷಕರು. ಈಗ ನಮ್ಮ ಈ ಸರ್ಕಾರ ಸಮಾರಂಭಕ್ಕೆ